ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ಪನವರ್. ಈ ಮೂಲಕ ರಾಜ್ಯದ ಜನತೆಯ ಮುಂದೆ, ವಿಶೇಷವಾಗಿ ಬಾಗಲಕೋಟೆ ಕ್ಷೇತ್ರದ ಜನತೆಯ ಮುಂದೆ ಕೆಲವು ಅಂಶಗಳನ್ನು ಇಡಲೇಬೇಕು. ಏನ ಅಂಶಗಳು? ಚುನಾವಣೆಗೆ ಸಂಬಂಧಪಟ್ಟಂತೆ, ಉಪಚುನಾವಣೆಗೆ ಸಂಬಂಧಪಟ್ಟಂತೆ. ಕಾಂಗ್ರೆಸ್ ಪಕ್ಷದಿಂದ ಉಮೇಶ್ ಮೇಟಿ ಅವರು ಕಣಕ್ಕಿಳಿದರೆ, BJP ಪಕ್ಷದಿಂದ ವೀರಣ್ಣ ಚಿರಂತಿಮಠ ಕಣದಲ್ಲಿದ್ದಾರೆ. ಇವರಿಬ್ಬರ ಮಧ್ಯ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ ಉಪಚುನಾವಣೆಯಲ್ಲಿ. ಆದರೆ ಸತ್ಯ ಅಂತೂ ಎಲ್ಲರಿಗೂ ಗೊತ್ತು. ಏನೆಂದರೆ, ಕಾಂಗ್ರೆಸ್ ಪರವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಒಲವು ಹರಿದು ಬರ್ತಾ ಇದೆ. ಯುವಕರ ತಂಡ ಉಮೇಶ್ ಮೇಟಿಯವರ ಪರವಾಗಿ ನಿಲ್ತಾ ಇದೆ. ಕಾರಣ ಏನು ಅಂದರೆ, ಸೈಲೆಂಟ್ ರಾಜಕಾರಣ. ಜನ ಬೆಂಬಲಿಸ್ತಾ ಇರೋದು ಸೈಲೆಂಟ್ ರಾಜಕಾರಣವನ್ನು. ವಿಶೇಷವಾಗಿ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಸೈಲೆಂಟ್ ರಾಜಕಾರಣ ಗೆಲ್ಲುತ್ತೆ. ಉಮೇಶ್ ಮೇಟಿಯವರ ಕುಟುಂಬದ ಹಿನ್ನೆಲೆ ಹೇಗಿದೆ ಅಂದರೆ, ಅವರ ತಂದೆಯವರಿಂದ ಹಿಡಿದು ಅವ್ರ ಬ್ರದರ್ ಸಿಸ್ಟರ್ಸ್ ಯಾರೇ ಇರ್ಬೋದು, ಸ್ವತಃ ಉಮೇಶ್ ಮೇಟಿಯವರು ಕೂಡ ಸಾರ್ವಜನಿಕರೊಂದಿಗೆ ಸಭ್ಯಸ್ಥರಾಗಿ ವರ್ತಿಸುವ ಗುಣವುಳ್ಳವರು. ಯಾವುದೇ ರೀತಿಯಿಂದ ಸಾರ್ವಜನಿಕರ ಜೊತೆ ಯಾವತ್ತೂ ವಿವಾದವನ್ನು ಮಾಡಿಕೊಂಡಂಥ ಕುಟುಂಬ ಮೇಟಿಯವರ ಕುಟುಂಬ ಅಲ್ಲ. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಜನರ ಒಲವು ಈ ಸಾರಿ ಮತದಾನದ ವಿಷಯದಲ್ಲಿ ಉಮೇಶ್ ಮೇಟಿಯವರ ಪರವಾಗಿ ಕಂಡು ಬರ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ, ಬಾಗಲಕೋಟೆ ಭಾಗದಲ್ಲಿ ಮತದಾರನ ಒಲವು ಯಾವ ಥರ ಇದೆ ಅಂತ ಮುಂದಿನ ನಮ್ಮ ಸಮೀಕ್ಷೆಯ ಮೇಲೆ ಆಧಾರ ಆಗಿರುತ್ತೆ. ಎನಿಹೌ, ಉಮೇಶ್ ಮೇಟಿಯವರ ಜೊತೆ ಯಾರ್ಯಾರು ನಿಲ್ತಾ ಇದ್ದಾರೆ? ಉದಾಹರಣೆಗೆ ಶಿರೂರು ಪಟ್ಟಣ ಪಂಚಾಯಿತಿ ಕ್ಷೇತ್ರ ಮತ್ತು JDP ಕ್ಷೇತ್ರವೂ ಹೌದು. ರಾಮನಗೌಡ ಮಾಚ, ರಂಗಪ್ಪ ಮಳ್ಳಿ, ಹಾಗೆ ಸುರೇಶ್ ರಾಜೂರ್, ಹನುಮಂತ ಗೋಡಿ, ಹೀಗೆ ಸಾಕಷ್ಟು ಯುವಕರ ಪಡೆ ಇವರ ಜೊತೆ ನಿಂತ್ಕೊಳ್ತಾ ಇದೆ ಉಮೇಶ್ ಮೇಟಿಯವರ ಜೊತೆ. ಕಾರಣ ಇಷ್ಟೇ, ಸಂಭಾವಿತ ರಾಜಕಾರಣ, ಸೈಲೆಂಟ್ ಪೊಲಿಟಿಕ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಸೈಲೆಂಟ್ ಪೊಲಿಟಿಕ್ಸನ್ನು ಬೆಂಬಲಿಸ್ತಾ ಇದ್ದಾರೆ ಜನ. ಅದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರಜಾಪ್ರಭುತ್ವ ಉಳಿಯಬೇಕೆಂದರೆ ಸೈಲೆಂಟ್ ಪೊಲಿಟಿಕ್ಸನ್ನು ಬೆಂಬಲಿಸಬೇಕು. ಇದನ್ನು ಬಯಸ್ತಾ ಇದ್ದಾರೆ ಜನ, ಮತದಾರ. ರಾಮನಗೌಡ ಮಾಚ ಅತಿ ಚಿಕ್ಕ ವಯಸ್ಸಿನಲ್ಲಿ, ಸುಮಾರು 26 ವರ್ಷದವನಿದ್ದಾಗಲೇ ಶಿರೂರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗುವುದರ ಮೂಲಕ ಶಿರೂರು ಮತ್ತು ಸುತ್ತಮುತ್ತ ಗ್ರಾಮದಲ್ಲಿ ಇವರ ಹೆಸರು ಹೆಚ್ಚು ಕಡಿಮೆ ಭಾಳ ಚಿರಪರಿಚಿತ ಆದಂಥ ಹೆಸರು ರಾಮನಗೌಡ ಮಾಚ ಅವರು. ಅದೇ ಥರ ಶಿರೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ರಂಗಪ್ಪ ಮಳ್ಳಿ ಅವರು ಕೂಡ. ಸುರೇಶ್ ರಾಜೂರ್, ಹನುಮಂತ ಗೋಡಿ, ಇಲ್ಲಿ ಬಹಳ ವಿಶೇಷ. ಗೋಡಿ ಫ್ಯಾಮಿಲಿ ಭಾಳ ದೊಡ್ಡದಿದ್ದು. ಗೋಡಿ ಫ್ಯಾಮಿಲಿ ಮೊದಲಿಂದನೂ ಕೂಡ ಕಾಂಗ್ರೆಸ್ ಪಕ್ಷದ ಪಾಳೆಯದಲ್ಲಿ ಗುರುತಿಸಿಕೊಂಡಿದೆ. ವಿಶೇಷವಾಗಿ ಹುಲ್ಲಪ್ಪ ಮೇಟಿ ಅವರು ಏನಿದ್ದರು ನೋಡಿ, ಯಜಮಾನರು, ಇತ್ತೀಚೆಗೆ ತೀರ್ಕೊಂಡ್ರಲ್ಲ ಶಾಸಕರು, ಅವ್ರ ಜೊತೆ ಸದಾ ಬೆನ್ನೆಲುಬಾಗಿ ನಿಂತವ್ರು ಇವರು. ರಾಮನಗೌಡ ಮಾಚ ಅಂತೂ ಸುತ್ತಮುತ್ತ ಊರಿನಲ್ಲಿ ಇವರ ಹೆಸರು ತುಂಬ ಪ್ರಭಾವಶಾಲಿ ರಾಜಕಾರಣಿ, ಯುವ ರಾಜಕಾರಣಿ ರಾಮನಗೌಡ ಮಾಚ ಅವರು. ಆದರೆ ಇವರೆಲ್ಲರ ತಂಡ ಉಮೇಶ್ ಮೇಟಿಯವರ ಜೊತೆ ನಿಂತುಕೊಂಡಿದೆ, ಅವರ ಬೆನ್ನಿಗೆ ನಿಂತುಕೊಂಡಿದೆ. ನಾವಿದ್ದೇವೆ ನಿಮ್ಮ ಜೊತೆ ಚುನಾವಣೆಯಲ್ಲಿ, ನೈತಿಕ ಬೆಂಬಲ ಜೊತೆಗೆ ನಮ್ಮ ಮತದಾನದ ಆಶೀರ್ವಾದ ಕೂಡ ನಿಮಗಿರುತ್ತೆ. ಇವರ ಪಡೆ ಹೇಗಿದೆ ಅಂತಂದರೆ, ಶಿರೂರಿನಲ್ಲಿ ಸುಮಾರು 10,000 to 15,000 ಮತಗಳನ್ನು ಕವರ್ ಮಾಡುವಂಥ ತಾಕತ್ತಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ರಾಮನಗೌಡ ಮಾಚ. ಇನ್ನು ಬೆನಕಟ್ಟಿ ಗ್ರಾಮಿಗೆ ಸಂಬಂಧಪಟ್ಟಂತೆ ಬಂದರೆ, ಇದು ತಾಲೂಕ್ ಪಂಚಾಯತಿ ಕ್ಷೇತ್ರ. ಇಲ್ಲಿ ಭೀಮನಗೌಡ ಎಡಹಳ್ಳಿ ಇವರು ಕೂಡ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು. ಹಾಗೆ ಬಸವಂತ ಅರಿಕೇರಿ, ಸಾಕಷ್ಟು ಪಡೆ ಇಲ್ಲಿ ಕೂಡ ಅವರ ಪರವಾಗಿ ಕೆಲಸ ಮಾಡ್ತಾಯಿದೆ. ಮಂಜುಳಾ ಕಮತಿಗಿ ಅಂತ ಅಂದರೆ ಮಹಿಳಾ ನಾಯಕಿ, ಸ್ಟೇಟ್ ಸೆಕ್ರೆಟರಿ ಇವರು, ರಾಜ್ಯ ಮಟ್ಟದ ಕಾರ್ಯದರ್ಶಿಯೂ ಹೌದು. ಹಾಗೆ ಬಾಗಲಕೋಟೆ ಕ್ಷೇತ್ರದ ಮಹಿಳಾ ವಿಭಾಗದ ಅಧ್ಯಕ್ಷರೂ ಕೂಡ ಹೌದು. ಯಾರು? ಮಂಜುಳಾ ಕಮತಿಗಿ. ಇವರೆಲ್ಲರ ತಂಡ ಅಂದರೆ ಶಿರೂರು ಮತ್ತು ಬೆನಕಟ್ಟಿ ಭಾಗದಲ್ಲಿ ನಾವು ಸಮೀಕ್ಷೆ ಮಾಡಿದಾಗ, ಸರ್ವೆ ಮಾಡಿದಾಗ ನಮಗೆ ಕಂಡು ಬಂದಿದ್ದು ಏನಂದರೆ, ಹೆಚ್ಚು ಒಲವು ಅಂದರೆ 60% ಒಲವು ಕಾಂಗ್ರೆಸ್ ಪಕ್ಷದ ಪರವಾಗಿ. ಅನುಕಂಪದ ಅಲೆಯ ಜೊತೆ ಸೈಲೆಂಟ್ ಸೌಮ್ಯ ರಾಜಕಾರಣ ಬಹಳ ಕೆಲಸಕ್ಕೆ ಬರ್ತಾ ಇದೆ. ಇಲ್ಲಿ ಬಹಳ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಸೌಮ್ಯ ರಾಜಕಾರಣ. ಪ್ರಜಾಪ್ರಭುತ್ವ ಉಳಿಯಬೇಕು, ಸಂವಿಧಾನ ಉಳಿಯಬೇಕು ಅಂದರೆ ನಾವು ಮೆಚ್ಕೊಳ್ಳೇಬೇಕು ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ಸೈಲೆಂಟ್ ರಾಜಕಾರಣ. ಅಧಿಕಾರದ ಅಹಂ ಎಂದೂ ಇಲ್ಲ ಮೇಟಿಯವರ ಕುಟುಂಬಕ್ಕೆ. ನಾವು ಹತ್ತಿರದಿಂದ ಗಮನಿಸಿದಾಗ ಮೇಟಿ ಕುಟುಂಬ ಸರ್ವ ಜನಾಂಗದ ಜೊತೆ ಒಳ್ಳೆ ಸುಮಧುರವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದು ಕಂಡುಬರ್ತಾ ಇದೆ. ಇದು ಬಹಳ ಮುಖ್ಯವಾಗಿದ್ದು ಏನು ಅಂತಂದರೆ, ಕನ್ನಡ ನಾಡು ನುಡಿ ಹೋರಾಟಗಾರರ ಜೊತೆ ಇವರು ಮಾತಾಡಬೇಕಾಗತ್ತೆ. ದಯವಿಟ್ಟು ನಿಮ್ಮ ಬೆಂಬಲ ನಮಗಿರಲಿ ಅಂತ. ಕನ್ನಡ ನಾಡು ನುಡಿಗೋಸ್ಕರ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಉದಾಹರಣೆಗೆ ರಾಜ್ಯ ಕರವೇ ವಕ್ತಾರ ಇದ್ದಾರೆ BM ಪಾಟೀಲ್ ಅಂತೇಳಿ. ಹಾಗೆ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಕೂಡ ಇದ್ದಾರೆ, ಬಸವರಾಜ್ ಧರ್ಮಂತಿ ಅಂತ. ಇವರ ಹತ್ತಿರ ಹೋಗಿ ರಾಜಕೀಯ ಪಕ್ಷದವರು ಅವರ ಮನಸ್ಸನ್ನು ಒಲಿಸಿಬಿಟ್ಟು ಅವರ ಬೆಂಬಲವನ್ನು ಪಡೆದಿದ್ದೇ ಆದರೆ ಗೆಲುವು ನಿಶ್ಚಿತ. 100% ಗೆಲ್ತೀರಿ. ಆದರೆ ಗೆಲ್ಲಲೇಬೇಕು ಅಂತಂದರೆ ಕನ್ನಡ ಪರ ಹೋರಾಟಗಾರರಿಗೆ ರಾಜಕೀಯ ಅನುಭವ ಇರೋದರಿಂದ ಅವರ ಬೆಂಬಲ ನಿಮ್ಮ ಬೆನ್ನಿಗಿರಬೇಕಾಗತ್ತೆ. ಅವರ ಬೆಂಬಲ ಅಂದರೆ ಅವರು ಕನ್ನಡ ನಾಡು ನುಡಿಗೋಸ್ಕರ ಏನು ಹೋರಾಡ್ತಾ ಇದ್ದಾರೆ ನೋಡು, ನೀವು ಕೂಡ ಅವರಿಗೆ ಬೆಂಬಲಿಸ್ತಾ ಇದ್ದೀರಿ ಅಂತ ಅದರ ಅರ್ಥ. ದಯವಿಟ್ಟು ಉಮೇಶ್ ಮೇಟಿ ಅವರು ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ವಿಶೇಷವಾಗಿ ರಾಮನಗೌಡ ಮಾಚ ಏನಿದ್ದಾರೆ ನೋಡಿ,
ಭಾಳ ಸೈಲೆಂಟ್ ಸಭ್ಯಸ್ಥ ರಾಜಕಾರಣಿಯವರು. ಎಲ್ಲ ಸಮುದಾಯದ ಯುವಕರೊಂದಿಗೆ ಹೊಂದಿಕೊಂಡು ಹೋಗ್ತಕ್ಕಂಥ ಗುಣ ಯಾರಿಗಾದರೂ ಇದ್ದರೆ ರಾಮನಗೌಡ ಮಾಚ. ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬೆಂಬಲ ಬಹಳ ಇಂಪಾರ್ಟೆಂಟು. ನೈತಿಕ ಬೆಂಬಲ, ಜನ ಬೆಂಬಲ, ಸೈನ್ಯ ದೊಡ್ಡ ದಂಡೆ ಇರಬೇಕು. ಅಂದಾಗ ಮಾತ್ರ ಅಭ್ಯರ್ಥಿ ಖುಷಿಯಿಂದ ಓಡಾಡಿ ಪ್ರಚಾರ ಮಾಡುವ ಎಲ್ಲ ಲಕ್ಷಣಗಳು ಕಂಡುಬರ್ತವೆ. ಜನ ಬೆಂಬಲನೇ ಇಲ್ಲ ಅಂದರೆ. ಹೀಗಾಗಿ ಶಿರೂರಿಗೆ ಸಂಬಂಧಪಟ್ಟಂತೆ ರಾಮನಗೌಡ ಮಾಚ ಬಹಳ ಸಭ್ಯಸ್ಥ ರಾಜಕಾರಣಿ. ಜೊತೆಗೆ ಹಿಂದೆ ವೋಟ್ ಬ್ಯಾಂಕ್ ಇರ್ತಕ್ಕಂಥ ತಾಕತ್ತಿರ್ತಕ್ಕಂಥ, ಅಂದರೆ ನಿರ್ಧಾರಿಕ ವೋಟ್ ಬ್ಯಾಂಕ್ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ರಾಮನಗೌಡ ಮಾಚ. ಮತ್ತು ಹನುಮಂತ ಗೋಡಿ ನಿನ್ನೆ ನಮಗೆ ನೇರವಾಗಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಗೋಡಿ ಮತ್ತು ಸುತ್ತಮುತ್ತಲ ಏನು ನಮ್ಮ ಫ್ಯಾಮ್ಲಿ ಇದೆಯಲ್ಲ, ನಮ್ಮ ಸಮುದಾಯ ಇದೆಯಲ್ಲ, ಸದಾ ಬೆನ್ನಿಗೆ ನಿಲ್ಲುತ್ತೆ ಮೇಟಿಯವರ ಫ್ಯಾಮ್ಲಿಗೆ. ಕಾಂಗ್ರೆಸ್ ಬೆನ್ನಿಗೆ ನಿಂತ್ಕೊಂಡಿದೆ. ಸಿದ್ದರಾಮಯ್ಯವರನ್ನು ಸೋಲಲು ನಾವು ಬಿಡುವುದಿಲ್ಲ. ಇಲ್ಲಿ ಉಪಚುನಾವಣೆಯಲ್ಲಿ ಏನಾದರೂ ಸೋಲಾದರೆ ಅದು ಸಿದ್ದರಾಮಯ್ಯವರ ಸೋಲು ಅನಿಸ್ಕೊಳ್ಳುತ್ತೆ. ಹೀಗಾಗಿ ನಮ್ಮ ಸಮುದಾಯದ ಬಹುದೊಡ್ಡ ನಾಯಕರು, ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಸೋಲೋದಕ್ಕೆ ನಾವು ಬಿಡೋದಿಲ್ಲ. ನಾವು ಯಾವುದೇ ಶತಾಗತವಾಗಿ ಎಲ್ಲ ಸಮುದಾಯದವರ ವಿಶ್ವಾಸವನ್ನು ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆ ನಿಲ್ತೀವಿ ಅನ್ನುವ ಮಾತನ್ನು, ಮಾಹಿತಿಯನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಎನಿಹೌ, ಉಮೇಶ್ ಮೇಟಿ ಅವರಿಗೆ ಗೆಲ್ಲುವಾಗಲಿ ಜನರ ಆಶೀರ್ವಾದ ಸಿಗಲಿ, ಜನರ ಬೆಂಬಲ ಸಿಗಲಿ, ನೈತಿಕ ಬೆಂಬಲ ಸಿಗಲಿ ಅನ್ನೋದು ಕೂಡ ನಮ್ಮ ಆಶಯ. ಚುನಾವಣೆಯಲ್ಲಿ ಗೆದ್ದ ಬಂದ ತಕ್ಷಣ ನೀವೇನು ಮಾಡಬೇಕು, ಮೆಡಿಕಲ್ ಕಾಲೇಜ್ ಅಂದರೆ ಕಟ್ಟಡವನ್ನು ಆರಂಭ ಮಾಡಿ ಆದಷ್ಟು ಶೀಘ್ರದಲ್ಲಿ ಮೆಡಿಕಲ್ ಕಾಲೇಜ್ ಆರಂಭ ಆಗಬೇಕು. ಹೋಳಿ ಹಬ್ಬವನ್ನು ಹಬ್ಬದಂತೆ ಆಚರಣೆ ಮಾಡ್ತೀವಿ ಸರ್ಕಾರದಿಂದ ಅಂತ ಘೋಷಣೆ ಮಾಡಿದ್ದಾರೆ. ಭಾಳ ಖುಷಿ ಇದು. ಬಾಗಲಕೋಟು, ಕಲ್ಕತ್ತಾ ಬಿಟ್ಟರೆ ಈ ದೇಶದಲ್ಲಿ ಎರಡನೆಯ ಅದ್ಧೂರಿಯಾದಂಥ ಹೋಳಿ ಹಬ್ಬವನ್ನು ಆಚರಿಸ್ತಾ ಇದೆ. ಆ ಹಬ್ಬಕ್ಕೆ ಸರ್ಕಾರದ ಬೆಂಬಲವೇ ಇದೆ ಅಂತ ಘೋಷಣೆ ಮಾಡಿದ್ದಾರೆ. ಸ್ವತಃ ಮುಖ್ಯಮಂತ್ರಿಯವರು ಕೂಡ ಇದನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಚುನಾವಣಾ ರಣತಂತ್ರವನ್ನು ಹೇಗೆ ಹೆಣೆಯಬೇಕು ಎನ್ನುವ ಕಾರ್ಯನೈಪುಣ್ಯತೆ ಗೊತ್ತಿರತಕ್ಕಂಥ ಸತೀಶ್ ಜಾರಕಿಹೊಳಿ ಇವರು ಕೂಡ ಸೈಲೆಂಟ್ ರಾಜಕಾರಣಿ. ಯಾವುದೇ ರೀತಿಯಿಂದ ಖಾರವಾಗಿ ಪ್ರತಿಕ್ರಿಯೆ ನೀಡುವಂಥ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರಲ್ಲ. ಇವರು ಬಂದು ಸ್ಥಳದಲ್ಲೇ ಬೀಡು ಬಿಟ್ಟು ಉಮೇಶ್ ಮೇಟಿ ಅವರ ಜೊತೆ ನಿಂತುಕೊಂಡು ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇರೋದರಿಂದ ಇವರ ಜನಾಂಗದ ಓಟು ಕೂಡ ಇಲ್ಲಿ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆಯಾಗಿ ಕಾಂಗ್ರೆಸ್ ಪರ ನಿಲ್ಲುತ್ತೆ. ಹೀಗಾಗಿ ಇನ್ನು ರೆಡ್ಡಿ ಕಮ್ಯುನಿಟಿ, ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಅವರ ಜೊತೆ ಬೆನ್ನಿಗೆ ನಿಲ್ತಕ್ಕಂಥ ರೆಡ್ಡಿ ಕಮ್ಯುನಿಟಿ ಬಾಗಲಕೋಟೆ ಕ್ಷೇತ್ರದಲ್ಲಿ ರಾಮಲಿಂಗಾರೆಡ್ಡಿ ಅವರ ಪ್ರಭಾವ ಹೆಚ್ಚಿಗಿದೆ. ಅವರ ಮಗಳು ಸೌಮ್ಯ ರೆಡ್ಡಿ ಅವರ ಪ್ರಭಾವ ಕೂಡ ಹೆಚ್ಚಾಗಿದೆ. 90% ರೆಡ್ಡಿ ಸಮುದಾಯ ರಾಮಲಿಂಗಾರೆಡ್ಡಿ ಅವರ ಬೆನ್ನಿಗೆ ನಿಲ್ಲುತ್ತೆ, ಅಂದರೆ ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ನಿಲ್ಲುತ್ತೆ. ಮೊದಲಿನ ಚುನಾವಣೆಯಲ್ಲಿ ಕೂಡ ಹುಲ್ಲಪ್ಪ ಮೇಟಿಯವರ ಬೆನ್ನಿಗೆ ನಿಂತಿತ್ತು ರೆಡ್ಡಿ ಜನಾಂಗ, ರೆಡ್ಡಿ ಸಮುದಾಯ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ರೆಡ್ಡಿ ಸಮುದಾಯ ಯಾರ ಪರವಾಗಿ ಒಲವನ್ನು ತೋರಿಸ್ತಾ ನೋಡು, ಹೆಚ್ಚು ಕಡಿಮೆ ಆ ಪರ ಜಯ ಕಟ್ಟಿಟ್ಟ ಬುತ್ತಿ ಅನ್ನುವ ಸಂದೇಶವನ್ನು ಕೂಡ ಹೋಗಿದೆ. ಸಾಕಷ್ಟು ಚುನಾವಣೆಗಳಲ್ಲಿ ನಾವು ಗಮನಿಸಿದ್ವಿ. ರೆಡ್ಡಿ ಜನಾಂಗ ಯಾವ ಪಕ್ಷದ ಪರವಾಗಿ ನಿಲ್ತಾರ ಆ ಪಕ್ಷ ಗೆಲ್ಲುವುದರಲ್ಲಿ ಎರಡು ಮಾತಿಲ್ಲ. ಈ ಸಮುದಾಯ ಅಷ್ಟೊಂದು ಗಟ್ಟಿಯಾಗಿ ರಾಜಕಾರಣ ಮಾಡುತ್ತೆ. ಕೌಶಲ್ಯ ಮತ್ತು ನಿಪುಣತೆಯಿಂದ ರಾಜಕಾರಣ ಮಾಡುವ ಕೌಶಲ್ಯ ರಕ್ತಗತವಾಗಿ ರೆಡ್ಡಿ ಸಮುದಾಯದಲ್ಲಿ ಬಂದಿದೆ. ಇಲ್ಲಿ ರೆಡ್ಡಿ ಸಮುದಾಯ, ಕುರುಬ ಸಮುದಾಯ, SC/ST ಸಮುದಾಯ, ಬೇರೆ ಬೇರೆ ಎಲ್ಲ ಸಮುದಾಯದವರು ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಗೆ ನಿಲ್ಲುವುದರಿಂದ ಉಮೇಶ್ ಮೇಟಿ ಅವರ ಗೆಲುವಿಗೆ ಸರಳ ದಾರಿ, ರಾಜಮಾರ್ಗ ಸಿಕ್ಕಂಗಾಗುತ್ತೆ. ಅದು ಬಹಳ ಮುಖ್ಯ. ನಾನು ಬೆನಕಟ್ಟಿ ವಿಷಯವನ್ನು ಆವಾಗಲೇ ಪ್ರಸ್ತಾಪ ಮಾಡಿದಾಗ ಬಸವಂತ ಅರಕೇರಿ ಅವರ ಹೆಸರನ್ನು ಹೇಳಿದ್ದೆ. ಇವರು ಕೂಡ ಸೈಲೆಂಟಾಗಿ ಚುನಾವಣಾ ತಂತ್ರವನ್ನು ಹೆಣೆಯುವುದರಲ್ಲಿ ಯಶಸ್ವಿ ನಾಯಕ. ಹೌದು, ಸಾಕಷ್ಟು ಚುನಾವಣೆಗಳಲ್ಲಿ ತನ್ನ ತಂಡವನ್ನು ಹೇಗೆ ಗೆಲ್ಲಿಸಿಕೊಂಡು ಬರಬೇಕು ಎನ್ನುವ ಕಾರ್ಯತಂತ್ರವನ್ನು ಗೊತ್ತಿರುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಸವಂತ ಅರಕೇರಿ. ಎನಿಹೌ, ಗೆಲುವು ನಿಮ್ಮದಾಗಲಿ ಯುವ ನಾಯಕ ಉಮೇಶ್ ಮೇಟಿ. ಆದರೆ ವಿಧಾನಸೌಧಕ್ಕೆ ಬಂದು ಜನಪರ ಕಾಳಜಿ ಇರತಕ್ಕಂಥ ಕಾರ್ಯವನ್ನು ಕೂಡ ತಾವು ಮಾಡಬೇಕು. ಯಾಕೆಂದರೆ ಪ್ಯಾಸಿವ್ ರಾಜಕಾರಣವನ್ನು ಯಾವ ಯುವಕ ಮತ್ತು ಯುವತಿಯರು ಕೂಡ ಒಪ್ಪಿಕೊಳ್ಳುವುದಿಲ್ಲ. ರಾಜ್ಯದಲ್ಲಿ ನಿರುದ್ಯೋಗದ ಸಮಸ್ಯೆ ತಾಂಡವಾಡ್ತಾ ಇರೋದರಿಂದ ನಿರುದ್ಯೋಗದ ಸಮಸ್ಯೆಯ ಕುರಿತು ತಾವು ಸದನದಲ್ಲಿ ಚರ್ಚೆ ಮಾಡಲೇಬೇಕು ಎನ್ನುವುದು ಜನರ ಒತ್ತಾಸೆ. ಅವರ ಒತ್ತಾಸೆಗೆ ತಾವು ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದೆ ಆದರೆ ಜನ ಈಗ ನಿಮ್ಮ ಜೊತೆ ನೈತಿಕವಾಗಿ ಚುನಾವಣೆಯಲ್ಲಿ ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ದಾರಲ್ಲ, ಅದಕ್ಕೆ ಸಾರ್ಥಕ ಆಗುತ್ತೆ, ಮೀನಿಂಗ್ಫುಲ್ ಆಗುತ್ತೆ, ಅರ್ಥಪೂರ್ಣವಾಗುತ್ತೆ. ಇದು ತಮಗೆ ಸದಾ ನೆನಪಿರಲಿ ಅಂತ ಹೇಳ್ತಾ ಮತ್ತೆ ಇಂಥ ವಿಶೇಷಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ. ಇದಾಗಿತ್ತು ಇವತ್ತಿನ ವಿಶೇಷ. ಸದಾ ನಿಮ್ಮ ಬೆಂಬಲ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.